ಇವತ್ತಿನ ಎರಡನೇ ಅತಿ ಎತ್ತರದ ಶಿವನ ವಿಗ್ರಹ ನಮ್ಮ ಕರ್ನಾಟಕದಲ್ಲಿದೆ. ಅದೇ ಮುರುಡೇಶ್ವರ. ಆದರೆ ಇದು ಕೇವಲ ಒಂದು ಪ್ರತಿಮೆ ಅಲ್ಲ. ಇದರ ಹಿಂದೆ ಆತ್ಮಲಿಂಗದ ದೈವಿಕ ಶಕ್ತಿ ಇದೆ. ರಾವಣನಿಗೆ ಅಮರನಾಗಬೇಕೆಂಬ ಆಸೆ ಇತ್ತು. ಅದಕ್ಕಾಗಿಯೇ ಶಿವನಿಂದ ಸಾಕ್ಷಾತ್ ಆತ್ಮಲಿಂಗವನ್ನೇ ಪಡೆದುಕೊಂಡಿದ್ದ. ಆದರೆ ಷರತ್ತು ಏನೆಂದರೆ ಅದನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು. ಇದನ್ನು ತಡೆಯಲು ಸಾಕ್ಷಾತ್ ಗಣಪತಿಯೇ ಒಬ್ಬ ಬ್ರಾಹ್ಮಣ ಬಾಲಕನ ರೂಪ ಧರಿಸಿ ಗೋಕರ್ಣಕ್ಕೆ ಬಂದನು. ರಾವಣ ಸಂಧ್ಯಾ ವಂದನೆ ಮಾಡಲು ಆ ಲಿಂಗವನ್ನು ಗಣೇಶನ ಕೈಯಲ್ಲಿ ಕೊಟ್ಟನು. ರಾವಣ ಬರುವುದರ ಒಳಗೆ ಗಣೇಶ ಆ ಲಿಂಗವನ್ನು ನೆಲದ ಮೇಲೆ ಇಟ್ಟೇ ಬಿಟ್ಟನು. ಆತ್ಮಲಿಂಗ ಶಾಶ್ವತವಾಗಿ ಭೂಮಿಗೆ ಅಂಟಿಕೊಂಡಿತು. ರಾವಣನಿಗೆ ವಿಪರೀತ ಕೋಪ ಬಂತು. ರಾವಣ ಆ ಲಿಂಗವನ್ನು ಕಿತ್ತು ಹಾಕಲು ಪ್ರಯತ್ನಿಸಿದ. ಸರ್ವಶಕ್ತಿ ಹಾಕಿ ಎಳೆದ. ಆದರೆ ಅದು ಅಲುಗಾಡಲೇ ಇಲ್ಲ. ಆ ರಭಸಕ್ಕೆ ಆತ್ಮಲಿಂಗದ ಚೂರುಗಳು ಬೇರೆ ಬೇರೆ ಕಡೆ ಸಿಡಿದು ಬಿದ್ದವು. ಲಿಂಗದ ಮೇಲಿದ್ದ ವಸ್ತ್ರ ಗಾಳಿಯಲ್ಲಿ ತೂರಿ ಬಂದು ಮುರುಡೇಶ್ವರದಲ್ಲಿ ಬಿತ್ತು. ಅದಕ್ಕೆ ಇದು ಪವಿತ್ರ ಕ್ಷೇತ್ರವಾಯಿತು. ಲಿಂಗವನ್ನು ಸ್ಪರ್ಶಿಸಿದ ಬಟ್ಟೆಗೂ ಎಂತಹ ಶಕ್ತಿ ಬಂತು ನೋಡಿ. ಇವತ್ತು ಆ ವಸ್ತ್ರ ಬಿದ್ದ ಜಾಗದಲ್ಲೇ ಶಿವನ ಈ ಬೃಹತ್ ವಿಗ್ರಹ ತಲೆ ಎತ್ತಿ ನಿಂತಿದೆ. ಸಮುದ್ರವನ್ನೇ ಶಿವ ಕಾಯುತ್ತಿರುವಂತೆ ಕಾಣುತ್ತದೆ. ಇಲ್ಲಿನ ಚೈತನ್ಯಕ್ಕೆ ಸರಿಸಾಟಿಯೇ ಇಲ್ಲ. ಸಮುದ್ರ ಮತ್ತು ಶಿವ ಎರಡೂ ಒಂದೇ ಕಡೆ ಸಿಗುವುದು ಮುರುಡೇಶ್ವರದಲ್ಲಿ ಮಾತ್ರ. ನೀವು ಇಲ್ಲಿಗೆ ಭೇಟಿ ನೀಡಿದ್ದೀರಾ? ಕಮೆಂಟ್ ಮಾಡಿ. ಓಂ ನಮಃ ಶಿವಾಯ.